ನೀವು ನಮ್ಮ ಕೈ ಬಿಡಾಕಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಯ್ತದೆ ಅಂತ ನಮ್ಗೆ ಆಶೀರ್ವಾದನ ಮಾಡಿ ನೀವಿದ್ದೀರಾ ಅಂತ ನಿರೂಪಿಸಿ ಅಮ್ಮವ್ರೆ, ನಿರೂಪಿಸಿ ಅಮ್ಮವ್ರೆ. ಕೆಟ್ಟ ಸಾಕು ಅಮ್ಮವ್ರೆ, ಕೆಟ್ಟ ಸಾಕು. ನೀವೇ ಆಶೀರ್ವಾದ ಮಾಡಿದಿರಿ ಅಂದ್ಮ್ಯಾಕೆ ಆ ಪಾಪಿ 10 ಜನಗಳ ಮುಂದೆ ಸಿಕ್ಕಾಕೊಂಡು ಶಿಕ್ಷೆ ಅನುಭವಿಸ್ತಾನೆ. ಬೆಳೆಯೋ ಭೂಮಿಗೆ, ತಿನ್ನೋ ಅನ್ನಕ್ಕೆ, ನಂಬಿದ ಜನಕ್ಕೆ ಮೋಸ ಮಾಡೋರು ಈ ಜಗತ್ನಾಗ ಯಾರು ಉಳಿಯಕ್ಕಿಲ್ಲ. ನಾಶ ಆಗೋಯ್ತಾರೆ, ಸರ್ವನಾಶ ಆಗೋಯ್ತಾರೆ. ನೀವು ನಮ್ಮ ಜೊತೆಗಿದ್ರೆ ಆಟೆ ಸಾಕು ಅಮ್ಮವ್ರೆ, ಆಟೆ ಸಾಕು. ಪುಟ್ಟಮ್ಮೆ, ಅಮ್ಮವ್ರ ಫೋಟೋ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನೋಡಯ್ಯ, ಅಮ್ಮವರು ಆಶೀರ್ವಾದ ಮಾಡಿ ಹೂವು ಕೊಟ್ಟವ್ರೆ. ಅಮ್ಮವ್ರನ್ನ ಕೊಂದು ಪಾಪಿ ಸಿಕ್ಕೇ ಸಿಗ್ತಾನೆ, ಅವನಿಗೆ ಶಿಕ್ಷೆ ಹಾಗೆ ಆಯ್ತದೆ ಅಂತ ಸೂಚನೆ ಕೊಟ್ಟವ್ರೆ. ಇಷ್ಟೊತ್ತಿಂದ ಇದನ್ನ ಕೇಳ್ತಿದ್ದ? ಏಟೆ ನೀರು ಸುರಿದ್ರು ಆರ್ದೇ ಇರೋ ಬೆಂಕಿ ಕಣಯ್ಯ. ನಮ್ಮಮ್ಮವ್ರು ಸಾವು ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದಿತದೆ. ಪುಟ್ಟಮ್ಮೆ, ಧರ್ಮ ಬಿಟ್ರು ಕರ್ಮ ಬಿಡಕ್ಕಿಲ್ಲ. ತಪ್ಪು ಮಾಡೋರ್ಗೆ ಶಿಕ್ಷೆ ಆಯ್ತದೆ, ಹೊಸಿ ತಡ ಆಯ್ತದ ಅಷ್ಟೇ. ಇದೇ ವಿಚಾರನ ಮನಸ್ಸಿನಾಗ ಇಟ್ಕೊಂಡು ಕೊಡ್ಕೊಂಡು ಕೂತ್ಕೋಬೇಡ. ನಾಳೆಯಿಂದ ಮದುವೆ ಕೆಲಸಗಳು ಶುರುವಾಯ್ತವೆ. ಹೊಸಿ ಮಲಕೊಂಡು ವಿಶ್ರಾಂತಿ ನಡಿ.